ಎಲ್ರಿಗೂ ನಮಸ್ಕಾರ. ಗುರುಮಾಲ್ಸ್, ಎಲ್ಲರೂ ಆರಾಮ? ಏನಪ್ಪ ಇವನು ಹೂವು ಹಾಕ್ಕೊಂಡು ಎಲ್ಲಿಗೆ ಹೋಗ್ತಾನೆ ಅಂದ್ಕೊಂಡ್ರ? ಆ್ಯಕ್ಚುಲಿ ಮ್ಯಾಟ್ರ್ ಇದೆ, ಹೇಳ್ತೀನಿ. ಟೈಮ್ ಆಲ್ಮೋಸ್ಟು 8:30 ಆಯಿತು. ನಾನಿವಾಗ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದೀನಿ. ಸೊ ಇವಾಗ ಮ್ಯಾಟ್ರ್ ಏನಪ್ಪ ಅಂದರೆ, ನನ್ನ ಬೈಕಿಗೂ ನನಗೂ ಮದುವೆ ಆಗಿ 2nd ಇಯರ್ ಆಯಿತು, ಅಂದರೆ ಆ್ಯನಿವರ್ಸರಿ. ನಾನು ನೋಡಿರೋಂಥ ಮೋಸ್ಟ್ ಸ್ಯಾಟಿಸ್ಫೈಡ್ ಬೈಕ್ ಅನ್ಬೋದು ಇದನ್ನ. ಡಾಮಿನರ್ 400. ಇದು ನನಗೆ ಕೊಟ್ಟಂಥ ಪ್ರೆಸ್ಟೇಜ್ ಇದೆಯಲ್ಲ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಕಂಪೇರೇ ಮಾಡೋಕ್ಕಾಗಲ್ಲ. ಟೋಟಲಿ ಅನ್ಬಿಲೀವೇಬಲ್. ನಾನೇನಾದ್ರು ಈ ಗಾಡಿ ಮೇಲೆ ಹೋಗ್ತಾಯಿದ್ರೆ, ನಾನಲ್ಲ ಬೇರೆಯವ್ರು ಯಾರಾದ್ರೂ ಅಷ್ಟೇ ತಿರುಗಿ ನೋಡಿಸುತ್ತೆ. ನನಗೆ ಗೊತ್ತಾಗಿಲ್ಲ 2 ಇಯರ್ಸ್ ಎಷ್ಟು ಬೇಗ ಹೋಯ್ತು ಅಂತ. ನಾನು ಈ ಬೈಕಲ್ಲಿ ಆಲ್ಮೋಸ್ಟು ಕರ್ನಾಟಕ ಸೌತ್ ರೌಂಡ್ ಮಾಡಿದ್ದೀನಿ. ನನಗೆ ಎಲ್ಲೂ ಅಷ್ಟು ಇರಿಟೇಷನ್ ಅನ್ನಿಸಿಲ್ಲ ರೈಡಿಂಗು. ಸ್ವಲ್ಪ ಪಿಲಿಯನ್ಗೆ ಸ್ವಲ್ಪ ಕಷ್ಟ ಆಗ್ಬೋದು ಮೇ ಬಿ. ನನ್ನ ಬೈಕಿನ ಬಾಂಧವ್ಯ ಆಲ್ಮೋಸ್ಟ್ 2 ಇಯರ್ಸ್ ಆಗಿದೆಯಲ್ಲ, ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಬೇಕು. ಬೇರೆ ದೇವಸ್ಥಾನಗಳೆಲ್ಲ ತುಂಬ ಬ್ಯುಸಿ ಇದೆ, ರಶ್ಶು. ಸೊ ಹಾಗಾಗಿ ಇಲ್ಲೇ ಹತ್ರ ಇರೋ ನಮ್ಮ ಮನೆ ಹತ್ರನೇ ಇದೆ ಆ ದೇವಸ್ಥಾನನೇ ಸೆಲೆಕ್ಟ್ ಮಾಡ್ಕೊಂಡು ಇವಾಗ ಅಲ್ಲೇ ಪೂಜೆ ಮಾಡ್ಸೋಕೆ ಹೋಗ್ಬೇಕು. ತೊಗೊಂಡಿದ್ದಾಯಿತು ಹೂವು ಮತ್ತು ಪೂಜೆ ಮಾಡ್ಸೋಕ್ಕೆ ಮೆಟೀರಿಯಲ್ ಇರುತ್ತಲ್ಲ, ಎಲ್ಲ ತೊಗೊಂಡಿದ್ದಾಯಿತು. ಪೂಜೆ ಮಾಡಿಸ್ಬೇಕು ಅಷ್ಟೇ. ಪೂಜೆ ಮಾಡಿಸಿ ಗಾಡಿನ ಶೆಡ್ಡಿಗೆ ಬಿಟ್ಬಿಡ್ತೀವಿ. ಇನ್ನೆಲ್ಲರೂ ಹೊರಗಡೆ ತೊಗೊಂಡೋದ್ರೆ ಮಾತ್ರ ತೆಗೆಯೋದು ಗಾಡಿ, ಅಲ್ಲಿವರೆಗೂ ಇಲ್ಲ. ಇದನ್ನು ಒನ್ ಆಫ್ ದಿ ಮೋಸ್ಟ್ ಟೂರಿಂಗ್ ಅಡ್ವೆಂಚರ್ ಬೈಕ್ ಅನ್ಬೋದು. ಅದರಲ್ಲೇನು ತಪ್ಪೇನಿಲ್ಲ. ಇದು ಕೊಡೋ ಕಾಸಿಗೆ ಅದ್ರ ತಕ್ಕನಾಗೆ, ಅಂದರೆ ಲೈಕ್ ಕಾಸಿಗೆ ತಕ್ಕನಾಗೆ ಕಜ್ಜಾಯ ಅಂತಾರಲ್ಲ, ಆ ಥರ. ನಿಮಗೇನಾದರೂ ಟೂರಿಂಗ್ ಆ್ಯಂಡ್ ಅಡ್ವೆಂಚರಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಕಣ್ಣು ಮುಚ್ಕೊಂಡು ಈ ಡಾಮಿನರ್ 400ನ ತೊಗೊಬೋದು. ಅದರಲ್ಲೂ ಲಾಂಗ್ ಟೂರಿಂಗ್ಗೆ ಅಂತ ಇದು ಮಾಡಿಸಿರೋ ಪರ್ಫೆಕ್ಟ್ ಮಿಷಿನ್. ನನಗೇನಪ್ಪ ಅಭ್ಯಾಸ ಅಂದರೆ, ನಾನು ಯಾವಾಗಲೂ ಔಟ್ಸೈಡ್ ಅಂತ ರೈಡ್ಗೆ ಹೋದರೆ ಹೋಗೋಕ್ಕೆ ಮುಂಚೆ ಪೂಜೆ ಮಾಡಿಸಿ ದೇವರ ಆಶೀರ್ವಾದ ತೊಗೊಳ್ಳೋದು ನನಗೆ ಒಂಥರ ಅಭ್ಯಾಸ. ನಾನು ನೆನ್ನೆನೇ ಬೈಕ್ ವಾಶ್ ಮಾಡಿಸ್ಬಿಟ್ಟೆ. ನನಗೆ ಗೊತ್ತಿತ್ತು ಡ್ಯೂಟಿಯಿಂದ ಬಂದಮೇಲೆ ಇದನ್ನೆಲ್ಲ ಮಾಡಿಸ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅಂತ. ನಾರ್ಮಲಾಗಿ ನಾನೇ ತೊಳೆದುಬಿಡ್ತೀನಿ ಗಾಡಿನ. ಕೆಲವು ಎಮರ್ಜೆನ್ಸಿ ಕೇಸಲ್ಲಿ ಮಾತ್ರ ಈ ಥರ ವಾಷಿಂಗ್ ಮಾಡಿಸ್ತೀನಿ. ಜಾಸ್ತಿ ಮಾಡಿಸೋದು ಒಳ್ಳೆಯದಲ್ಲ, ಯಾಕಂದರೆ ಇಂಜಿನ್ ಮೇಲೆ ಒಂದು ಪೈಂಟ್ಗಳೆಲ್ಲ ಇರುತ್ತೆ ನೋಡಿ, ಅದೆಲ್ಲ ಫುಲ್ಲು ಪ್ರೆಷರ್ಗೆ ಕಿತ್ತೋಗ್ಬಿಡುತ್ತೆ, ಸ್ವಲ್ಪ ಅಸಹ್ಯ ಥರ ಕಾಣಿಸುತ್ತೆ. ಅದಕ್ಕೆ ಜಾಸ್ತಿ ಅವಾಯ್ಡ್ ಮಾಡ್ತೀವಿ, ಏನೋ ರೇರು. ಆ್ಯಕ್ಚುಲಿ ನಿಜ ಏನಪ್ಪ ಅಂದರೆ, ನೀವೆಷ್ಟೇ ದುಡ್ಡು ಕೊಟ್ಟು ತೊಳಸ್ರಿ, ಆದರೆ ನಾವು ತೊಳೆದಷ್ಟು ಸಮಾಧಾನ ನಾನು ನಾರ್ಮಲಿ ವಾಶ್ ಮಾಡ್ಸೋಕ್ಕೆ ಹೋಗಲ್ಲ. ಯಾಕಂದರೆ ರೆಗ್ಯುಲರ್ ವಾಶ್ ಮಾಡಿಸೋದ್ರಿಂದ ಬೈಕ್ ಕಲರ್ ಡಿಮ್ ಆಗುತ್ತೆ. ಸೊ ಅದಕ್ಕೆ ನಾನು ಟ್ರಿಪ್ ಪ್ಲ್ಯಾನ್ ಏನಾದ್ರು ಮಾಡಿದಾಗ ಮಾತ್ರ, ಇನ್ ಕೇಸ್ ಎಮರ್ಜೆನ್ಸಿ ಇವತ್ತು ನೈಟ್ ಏನಾದ್ರು ಹೊರಡಬೇಕಾಗಿರೋಂಥ ಮೂಮೆಂಟ್ ಬಂದಾಗ ಮಾತ್ರ ಈ ಥರ ವಾಶ್ ಮಾಡಿಸ್ತೀನಿ. ಗಾಡಿಗೆ ಪೂಜೆ ಮಾಡ್ಕೊ. ಹಾಂ, ಗಾಡಿಗೆ ಹೂವು ಸರ್. ಹಾಂ, ತೆಂಗಿನಕಾಯಿ ಹೊಡೆಯಂಗಿಲ್ಲ ನಾವು, ನಿಂಬೆಹಣ್ಣಿದೆ. ಹಿಂಗಾಕಿದ್ರೆ ಚೆನ್ನಾಗಿ, ಆ್ಯಕ್ಚುಲಿ ಹಿಂಗಾಕಿದ್ರೆ ಚೆನ್ನಾಗಿ ಬರ್ತಾಯಿಲ್ಲ.
ಮಾಡಿದ್ಮೇಲೆ ಗಾಡಿ ನೋಡೋದೇ ಒಂಥರ ಮಜಾ. ನೋಡಿರಿ ಎಷ್ಟು ಚೆನ್ನಾಗಿದೆ, ಕಣ್ಣಿಗೆ ಒಂಥರ ಸಕ್ಕತ್ತಾಗಿ ಕಾಣಿಸುತ್ತೆ. ಪೂಜೆ ಮಾಡಿಸೋದ್ಮೇಲೆ ಮನಸ್ಸಿಗೆ ಒಂಥರ ಸಮಾಧಾನ ಅನಿಸುತ್ತೆ. ಇದ್ರ ಲುಕ್ ನೋಡಿ ಸೇಮ್ ಹಿಂಗಿದೆ, ಒಳ್ಳೆ ಯಾವುದೋ ದೊಡ್ಡ ಗಾಡಿ ಮೇಲೆ ಕೂತಿರೋ ಥರ ಫೀಲ್ ಬರುತ್ತೆ. ಈ ಗಾಡಿ ಕೊಡೋ ಫೀಲೇ ಬೇರೆ. ನೀವೇನಾದರೂ ಟೂರಿಂಗ್ ಗೀರಿಂಗ್ ಮಾಡ್ತೀರಂದರೆ ಇದನ್ನು ತೊಗೊಳ್ರಿ. ನಾನಂತೂ ಹೈಲಿ ಸಜೆಸ್ಟ್ ಮಾಡ್ತೀನಿ. ಸಖತ್ ಫುಲ್ ಪರ್ಫಾರ್ಮೆನ್ಸ್ ಗಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಲ್ಲ ಆಯಿತು. ಆವಾಗಲೇ ಹೇಳ್ದಂಗೆ ಟ್ರಿಪ್ ಅಂತ. ಸೊ ಹೌದು, ನಾನು ಈ ಕರ್ನಾಟಕ ವೆಸ್ಟರ್ನ್ ಘಾಟ್ಸ್ ಅಂದರೆ ಈ ಶಿರಾಡಿ ಘಾಟು, ಆಗುಂಬೆ, ಉಡುಪಿ, ಮಲ್ಪೆ ಬೀಚು ಮತ್ತು ಸಕಲೇಶ್ಪುರ ಸರೌಂಡಿಂಗ್ ಏನೇನು ಲೊಕೇಶನ್ ಬರುತ್ತೆ ಅದನ್ನೆಲ್ಲ ಫುಲ್ ಕವರ್ ಮಾಡಬೇಕು ಅಂತ ಟ್ರೈ ಮಾಡ್ತಾಯಿದ್ದೀನಿ. ಸದ್ಯದಲ್ಲೇ ಹೋಗೋ ಪ್ಲ್ಯಾನ್ ಇದೆ. ನಾನು ಇದೇ ಇಯರು ನನ್ನ ಬರ್ತಡೇ ಅಂತಲೇ ಈ ವೆಸ್ಟರ್ನ್ ಘಾಟ್ಸ್ ಅಂದರೆ ಈ ಯಾಣ, ಹೊನ್ನಾವರ, ಜೋಗ್ ಫಾಲ್ಸ್, ಮುರುಡೇಶ್ವರ, ಉಡುಪಿ, ಧರ್ಮಸ್ಥಳ ಅಂತ ಒಂದು ರೌಂಡ್ ಹಾಕ್ಕೊಂಡು ಬಂದೆ. ಮತ್ತು ಎಲ್ಲನೂ ವ್ಲಾಗ್ ಮಾಡಿ ಇಟ್ಕೊಂಡಿದ್ದೆ. ಫ್ರೀ ಟೈಮ್ ಮಾಡಿಕೊಂಡು ಒಂದೊಂದೇ ಎಡಿಟ್ ಮಾಡಿ ಹಾಕೋಣ ಅಂತ ಇಟ್ಕೊಂಡಿದ್ದೆ. ನೋಡಿದ್ರೆ ನನ್ನ ಬ್ಯಾಡ್ ಲಕ್ ಅನಿಸುತ್ತೆ. SD ಕಾರ್ಡೆಲ್ಲ ಎರರ್ ಬಂದು ಡೇಟೆಲ್ಲ ಗೂಟ ಹೊಡ್ಸ್ಕೊಂಡು ಹೊಡೋಯ್ತು. ಈ ಟೈಮ್ ಎಡ್ವೇಟ್ ಆಗಬಾರ್ದು ಅಂತ ಫುಲ್ಲೆಲ್ಲ ರೆಡಿ ಆಗಿದ್ದೀನಿ. ಈ ಸಲ ಸ್ವಲ್ಪ ಚೇಂಜಸ್ಸು ಪ್ಲೇಸ್ಗಳಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡಿಕೊಂಡು ನಿಮಗೂ ಒಂದು ನೋಡ್ದಂಗಿರುತ್ತೆ, ಅದ್ರ ಬಗ್ಗೆ ತಿಳಿಸ್ದಂಗಿರುತ್ತೆ. ಟ್ರೈ ಮಾಡ್ತೀನಿ ನನ್ನ ಕಡೆಯಿಂದ ಇನ್ನೂ ಒಳ್ಳೆ ಕಂಟೆಂಟ್ ಕೊಡೋಕ್ಕೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೊಸಬ್ರನ್ನ ಪ್ರೋತ್ಸಾಹಿಸಿ. ಯಾಕಪ್ಪ ನಾನು ಹಿಂಗೆ ಪೂಜೆ ಮಾಡಿಸ್ತೀನಿ ಅಂದರೆ ಎಷ್ಟೋ ಸಲ ನನಗೆ ಬೀಳೋ ಮೂಮೆಂಟ್ ಆಗಿಬಿಟ್ಟಿದೆ. ಬೀಳೋ ಮೂಮೆಂಟು, ಗುದ್ದೋ ಮೂಮೆಂಟು ಎಲ್ಲ ಮಿಸ್ಸೇ. ಅದು ಹೆಂಗೆ ಮಿಸ್ ಆಗುತ್ತೆ ಅಂತ ನನಗೂ ಗೊತ್ತಿರಲ್ಲ. ಸೊ ಹಾಗಾಗಿ ನಾವೇನಿದ್ರು ದೇವ್ರನ್ನ ನಂಬ್ತಾ ಇರ್ತೀವಿ. ದೇವ್ರು ನಂಬ್ತಾ ಇರೋದಕ್ಕೆ ಇಲ್ಲಿವರೆಗೂ ಬಂದಿರೋದು. ಸೊ ಹಾಗೆ ಇದೂ ಅದೇ, ದೇವ್ರು ನಂಬಿರೋದಕ್ಕೆ ನಮ್ಮನ್ನ ಕಾಪಾಡಿ ಏನೋ ಒಂದು ಫ್ರ್ಯಾಕ್ಚರ್ ಆಗದೆ ಕಾಪಾಡ್ದಿರ್ತಾನೆ. ಸೊ ಹಾಗಾಗಿ ನಾನು ಅವಾಗ ಏನಿಲ್ಲ ಅಂದರೂ ನಾನು ಹೋಗಿ ದೇವಸ್ಥಾನದಲ್ಲೆಲ್ಲ ನನ್ನ ಗಾಡಿಗೆ ಪೂಜೆ ಮಾಡಿಸ್ತಾನೆ ಇರ್ತೀನಿ. ಇದು ಆ್ಯಕ್ಚುಲಿ ನಾನು ಅವಾಗ ಹೇಳ್ದಂಗೆ ಬರ್ತಡೇ. ನಾನು ತೊಗೊಂಡು ಇಲ್ಲಿಗೆ 2 ವರ್ಷ. ಇದು ಕೊಟ್ಟಿರೋ ಅಷ್ಟು ಹೆಸರು, ಫ್ರೇಮು, ನೇಮು ಇನ್ಯಾರೂ ಕೊಡೋಕ್ಕೆ ಚಾನ್ಸ್ ಇಲ್ಲ. ಥರ ಲಕ್ಕಿ. ಥರ ನಾನು ಲಕ್ಕಿ ಅನಿಸುತ್ತೆ. ನಾನು ಲಕ್ಕಿನೇ ಇದನ್ನು ತೊಗೊಳಕ್ಕೆ. ಇದನ್ನು ತೊಗೊಳಂಗೆ ಮಾಡಿರೋದೇ ನಮ್ಮಮ್ಮ ಇಲ್ಲಾಂದರೆ ಇದನ್ನು ನಾನು ತೊಗೊಳ್ತಾನೆ. ಸೊ ಹಾಗಾಗಿ ಸ್ಟಿಕರಿಂಗ್ ಒಂದು ಅವಾಗ ಹೇಳ್ದಂಗೆ ನಾನು ಸ್ಟಿಕರಿಂಗ್ ಒಂದು ಪೆಂಡಿಂಗ್ ಇದೆ ಅನ್ನಲ್ಲ. ಸೊ ಅದನ್ನೇ ಮಾಡಿಸ್ಬೇಕು, ಪೆಂಡಿಂಗ್ ಇದೆ. ಒಂದು ಮಾಡಿಸಿ ಅಪ್ಡೇಟ್ ಮಾಡ್ಕೊಬೇಕು. ಇವಾಗ ಇದಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಕೊಡೋಲ್ಲ, ಪೂಜೆ ಮಾಡಿಸಿದ್ದೀನಲ್ಲ. ಸೊ ಹಾಗಾಗಿ ರೆಸ್ಟಿಗೆ ಬಿಟ್ಬಿಡ್ತೀನಿ. ಇಲ್ಲ ನಾನು ಲಾಂಗಿಂಗ್ ಏನಾದ್ರು ಎತ್ಕೊ ಹೋದರೆ ಯೂಸ್ ಮಾಡ್ತೀನಿ, ಅದನ್ನು ಬಿಟ್ಟರೆ ಇಲ್ಲ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಮಳೆ ಬರೋ ಥರನೂ ಇದೆ. ಶೆಡ್ಲಿಗೆ ಹಾಕ್ಬಿಡ್ತೀನಿ ಗಾಡಿ ಫಸ್ಟು. ಓಕೆ ಫ್ರೆಂಡ್ಸ್, ಇಷ್ಟಾಗಿತ್ತು ಇವತ್ತಿನ ವಿಷಯ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ನನಗೆ ಈ ಬಿಲ್ಡಿಂಗಲ್ಲಿ ಏನು ಪ್ರಾಬ್ಲಮ್ ಅಂದರೆ ಪಾರ್ಕಿಂಗೇ ಪ್ರಾಬ್ಲಮ್ಮು. ಬೇಗ ಬಂದು ಪಾರ್ಕಿಂಗ್ ಮಾಡೋದೇ ಚೆನ್ನಾಗಿ. ಬೆಳಗ್ಗೆ ಬೇಗ ಹೋಗ್ಬೇಕಾಗಿರೋದ್ರಿಂದ ಗಾಡಿನ ಹಿಂದೆನೇ ಹಾಕ್ಕೊಂಡ್ರೆ ಬೆಟ್ರು. ಸುಮ್ಮನೆ ಸರ್ಕಸ್ ಮಾಡಬೇಕಾಗುತ್ತೆ ಬೆಳಗ್ಗೆ ಎದ್ದು. ಆಮೇಲೆ ಗಾಡಿ ಓಡಿಸೋಕ್ಕೂ ಮೂಡ್ ಬರೋಲ್ಲ. ಸೊ ಹಾಗಾಗಿ ಮುಂದೆನೇ ಹಾಕ್ಕೊಂಬಿಡ್ತೀನಿ. ಏನು ಕಷ್ಟ ಬಿಡಬೇಕು. ಓಕೆ ಫ್ರೆಂಡ್ಸ್, ಇಷ್ಟೇ. ಬಾಯ್, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್. ನೋಡಿ, ಇದು ಪಾರ್ಕಿಂಗ್ ಇಲ್ದಿರೋ ಅಂಥ ಬಿಲ್ಡಿಂಗ್ ಬಂದರೆ ನಮ್ಮ ಕತೆ ಇದೇನೆ.